ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಯಸ್ಕರ ಹೆಣಗಾಟ. ಬಂದವರಿಗೆ ಗುಟುಕು ನೀರನ್ನಾದರೂ ಕೊಡಿಸಿ, ಹಿರಿಯರ ಜೀವವಾದರೂ ಉಳಿದೀತು. ಎಸ್, ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಾರ್ವಜನಿಕರು, ವಿಶೇಷವಾಗಿ ವಯಸ್ಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಸಮಸ್ಯೆ ಕೇಳಲು ಬಂದ ಜನರಿಗೆ ಕೂರಲು ಕುರ್ಚಿ ಇಲ್ಲದೆ ವರಾಂಡದ ನೆಲದಲ್ಲೇ ಕುಳಿತ ಹಿರಿಯ ಜೀವಗಳು. ಬಿಸಿಲಿನ ಬೇಗೆಯ ನಡುವೆಯೂ ಕುಡಿಯುವ ನೀರಿನ ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಜನರು ಕಷ್ಟಪಡುವ ಪರಿಸ್ಥಿತಿ ಉಂಟಾಗಿದೆ. ಡಿಸಿ ಕಚೇರಿಗೆ ಕೆಲಸಕ್ಕಾಗಿ ಬಂದ ವಯಸ್ಸಾದವರು ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲದೆ ನೆಲದ ಮೇಲೆಯೇ ಕುಳಿತುಕೊಂಡು ಅಧಿಕಾರಿಗಳಿಗಾಗಿ ಕಾಯಬೇಕಾಗುತ್ತಿದೆ. ಕನಿಷ್ಠ ಒಂದು ಕ್ಯಾನ್ ಕುಡಿಯುವ ನೀರನ್ನು ಒದಗಿಸದಿರುವುದು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಉದಾಹರಣೆಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಕಚೇರಿಯಲ್ಲಿರುವ ಶೌಚಾಲಯಗಳ ಸ್ಥಿತಿಯು ಅಸ್ವಚ್ಛತೆ ಹಾಗೂ ದುರ್ವಾಸನೆಯಿಂದ ಜನರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಕುಡಿಯುವ ನೀರು ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಬಗ್ಗೆ ತಕ್ಷಣ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ವಿಚಾರಕ್ಕೆ ಬಂದಿದ್ದೆ ಸರ್, ಎಲ್ಲ 40 ವರ್ಷ ಆಗೈತೆ ನಮ್ಗೆ ಮಂಜೂರಾತಿ ಆಗಿ ಜಮೀನು. 40 ವರ್ಷದಿಂದಲೂ ನಮ್ಗೊಂಚೂರು ಸಾಗುವಳಿ ಸಿಕ್ಕಿಲ್ಲ. ನಮ್ಮ ಸ್ವಾಧೀನದಲ್ಲಿ ಜಮೀನಲ್ಲಿ ಇದ್ದೀವಿ. ಅದ ಈಗ ಯಾರು ಹೇಳಿದ್ರು ಡಿ ಸಿ ಹತ್ರಕ್ಕೆ ಹೋಗಿ ಅಂತವ. ಅಲ್ಲ, ಅವರು ಜನಸ್ಪಂದನ ಮಾಡ್ತಾರಲ್ಲ, ಅಲ್ಲಿಗೆ ಹೋಗಿಲ್ವಾ? ಎಲ್ಲಿ ಪ್ರತಿ ತಿಂಗಳು ಜನಸ್ಪಂದನ ಮಾಡ್ತಾರಲ್ಲ, ಅದೇನೋ ಗೊತ್ತಿಲ್ಲ ಸರ್, ನಾವು ಹೋಗಿಲ್ಲ. ಎಲ್ಲರೂ ಆಯಾ ತಾಲೂಕಿಗೆ ಬರ್ತಲ್ಲ. ಯಾವ ನಿಮ್ಮದು? ದುಮ್ಮಿ ಅರ್ಕಲೋಡ ತಾಲೂಕು ಸರ್. ಮತ್ತು ಅರ್ಕಲೋಡಲ್ಲಿ ಮಾಡಿದ್ರಲ್ಲ, ಅವು ಹೋಗ್ಲಿಲ್ವಾ? ಅದೇನೋ ಗೊತ್ತಿಲ್ಲ ಸರ್. ಹೌದಾ? ಈಗ ಇಲ್ಲಿಗೆ ಬಂದಿದ್ದೀರಾ? ಈಗ ಇಲ್ಲಿಗೆ 3 ಸರಿ ಬಂದಂಗೆ ಆಯ್ತು ಇಲ್ಲಿಗೆ. ಈಗ 18ಕ್ಕೆ ಬರೋಕೆ ಹೇಳಿದ್ರು. ಇವತ್ತು ಬಂದಿದ್ದೀವಿ. ಕೆಲಸ ಆಗಿಲ್ಲ. ಮೀಟಿಂಗಲ್ಲಿ ಅವರೇ ನೋಡೋಣ ಕಾದು ಕೂತು ಕೇಳೋದು ಏನಂತ. ನೀರು ಕುಡಿದ್ರಾ? ನೀರು ಕುಡ್ದವ ಸರ್. ಎಲ್ಲಿ? ಇಲ್ಲ ಅಂಗಡಿಲಿ, ಹೋಟ್ಲಲ್ಲಿ. ಇಲ್ಲಿ ನೀರು ಕುಡಿಯೋಕ್ಕೆ ಬಂದವ್ರಿಗೆ ನೀರು ಕುಡಿಯೋಕ್ಕೆ ನೀರಿಲ್ಲ. ನೀರು ಕುಡಿಯೋಕ್ಕೂ ನೀರಿಲ್ಲ ಇಲ್ಲಿ. ಅದೊಂದು ಆಗಬೇಕು ಇಲ್ಲಿ ಅಲ್ವಾ? ಕುತ್ಕೊಳ್ಳೋಕ್ಕೆ ಚೇರ್ ಇಲ್ಲ. ಚೇರೆಲ್ಲ ಕುತ್ಕೋಬೇಕು. ಆಯಿತಾ? ನಿಮ್ಮದು ಇವರೇ? ಹಾಂ, ಏನಕ್ಕೆ ಬಂದಿದ್ದೀರಾ? ಅಣ್ಣ ನಮಸ್ತೆ. ಹಾಂ, ನಿಮ್ಮದು ಸಮಸ್ಯೆನಾ? ಆಯ್ತು, ವೆಯ್ಟ್ ಮಾಡೋಕ್ಕೆ ಹೇಳಿದಾರಾ? ನಮಗೆ ಇರ್ತಾವಲ್ಲ, ಅದೊಂದು ತಾಲೂಕು ಆಫೀಸ್ ಅಲ್ಲ, ತಾಲೂಕು ಆಫೀಸ್ ಆಗೈತೆ. ಇದು ಡಿ ಸಿ ಆಫೀಸ್ ಎಲ್ಲ ಬರೀ ಮೀಟಿಂಗ್ ಮಾಡ್ತಾರೆ. ರೈತರುಗಳ ಹಾಳು ಮಾಡೋಕ್ಕೆ ಇಂಥ ಸರ್ಕಾರದಲ್ಲಿ ಇದ್ದರೆ ಸಾಕು, ಹೆಚ್ಚಿಗೆ ಏನು ಬೇಕಾಗಿಲ್ಲ. ಎಷ್ಟು ವರ್ಷ ನಿಮಗೆ? ನನಗೆ 66 ವರ್ಷ. ಏನು ಡಿ ಸಿ ಅವ್ರು ಕಾಯ್ತಾ ಕೂತಿದ್ರು? ಕಾಯ್ತಾ ಇದ್ದೀರಿ. ಹೌದಾ? ಎಷ್ಟೊತ್ತಾಯ್ತು ಬಂದು? ನಾನು ಬಂದಲೇ ಕಡಿಮೆ ಅಂದರೆ 2 ಗಂಟೆ ಆಗಿದೆ. ನೀರು ಕುಡಿದ್ರಾ? ಈ ಕುಡಿಯೋಕೆ ಹೋಗಬೇಕು. ಎಲ್ಲಿ? ಯಾವ್ರು ನಿಮ್ಮದು? ನಮ್ಮದು ಇಲ್ಲೇ ಕಿತ್ತಾನೆ ಸರ್. ಕಿತ್ತಾನೇನಾ? ಪಕ್ಕ ಸಕಲನಹಳ್ಳಿ. ನೀನು ಸಾಕಾಗಿ ಕುತ್ಕೊಂಡ್ರ ಇಲ್ಲಿ? ಸಾಕು, ಇನ್ನೇ ಮಾಡೋದು, ಒಟ್ಟಿಗಿಟ್ಟಿಲ್ಲ. ಭೇಟಿ ಮಾಡಲೇಬೇಕು. ಭೇಟಿ ಮಾಡಿದ್ರೂ ಇವರಿಂದ ನಮಗೆ ಯಾವ ಉದ್ಯೋಗನೂ ಇಲ್ಲ. ಯಾಕೆ? ರೈತರುಗಳು ಡಿ ಸಿ ಅವರು ಅಲ್ಲೇ ಹೇಳಲ್ವಾ, ಕರೆದುಬಿಟ್ಟು ಏನೇನು ಮಾಡಬೇಕು ಇವ್ರು ಮಾಡ್ರಿ ಅಂತ ಹೇಳ್ತಾರೆ. ಒಂದು ನಿಮಿಷ ಇರಿ. ಹೇಳ್ತಾರೆ, ಹಳ ಕಣ್ಣೀರು ಮಾತ್ರ ಒರಗ್ಸಕ್ಕಷ್ಟೇ. ಆಚೆಗೆ ಓದ್ಕೊಂಡು ಇವ್ರು ಯಾರು ಏನು ಅಲ್ಲಿ ಯಾರು ಮಾತು ಕೇಳಲ್ಲ, ಇವ್ರ ಮಾತಾ ಯಾರ ಮಾತು ಕೇಳ್ತಾ ಇಲ್ಲ. ಹೌದಾ? ಆಮೇಲೆ ಹಿಂಗೆ ಬರೀ ದುಡ್ಡು ಹಿಂಗೆ ಎದ್ದೇಳ್ತಾರೆ. ಜೈಬಿ ದುಡ್ಡಿದ್ರೆ ಕೊಡಪ್ಪ ಅಂತಾರೆ. ಮುಂದಕ್ಕೆ ಓದ್ಕೊಂಡ್ರೆ ಎಲ್ಲೆಲ್ಲಿ ಓಟ್ಲಾದ್ರೆ ಎಲ್ಲೆಲ್ಲಿ ಕಾಫಿ ತಿಂಡಿ ಹುಡ್ಕಕ್ಕೆ ಹೋಗ್ತಾರೆ ಹೊರತು ರೈತರುಗಳು ಕಷ್ಟ ಸುಖ ನೋಡೋಕೆ ಬರೋರಲ್ಲ ಇವರು. ಹೌದಾ? ಏನು ಪ್ರಾಬ್ಲಮ್? ಎಷ್ಟು ವರ್ಷದಿಂದ ತಿರುಗ್ತಿದ್ದೀರಾ? ನಾನು 25 ವರ್ಷ 26 ವರ್ಷ ಆಯಿತು. ಕುತ್ಕೊಳ್ಳಿ. 25-26 ವರ್ಷ ಆಗಿದೆ. ಹೌದಾ? ಮುಂಜೂರಾಗಿತ್ತೆ. ಮುಂಜೂರಿಗೆ ಹಣ ಕಟ್ಟಿ ಆಗಿತ್ತೆ. ಒಂದು ಸಾಗುವಳಿ ಚೀಟಿ ಕೊಡೋಕ್ಕೆ ಯಾವುದೋ ಒಂದು ತಕ್ರಾರು ಅರ್ಜಿ ಬಂತು ಅಂತ ಹೇಳ್ಬಿಟ್ಟು ಎಷ್ಟನೇ ಸಲ ಬರ್ತಿರೋದು ಇಲ್ಲಿಗೆ? ಇಲ್ಲಿಗೆ ಎಷ್ಟನೇ ಸಲ ಬರ್ತಿರೋದು? ಇಲ್ಲಿಗೆ ನಮ್ಮ ಮಾಮೂಲಿ ಬಾದಿಂದಾಗ ಬಂದಾಗೆಲ್ಲ ಒಬ್ಬೊಬ್ರು ಬಂದಾಗ ಬರ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ಸರ್ಕಾರ ಜಮೀನು ಸರ್ಕಾರ ಲೋಕರಿಗೆ ಮಂಜೂರು ಮಾಡಿ ತಿದ್ದುಪಡಿ ಸರಳ ಚೀಟಿ ಕೊಡ್ತಿದ್ದಾವೆ. ನಾವು ಹೆಚ್ಚು ಕಮ್ಮಿ 1993ರಲ್ಲಿ ನಮ್ಮ ತಂದೆ ತೀರೋದ್ರು, ಉಳುಮೆ ಮಾಡ್ತಿದ್ದಾರೆ ಅವರು. ಅದು ಗ್ರಾಮದ ಮುಖಾಂತರ 20 ಗುಂಟೆ ಹಂಚೋರು. ಏನಂತ ಬರ್ತಿದ್ದೀನಿ, ಎಲ್ಲ ಮೂಲದಾಟ ಊರಂತ ಗ್ರಾಮದ ಮುಖಾಂತರ ಮಾಡಿದರೆ ಮಾಡಿ ಅಂದರೆ ಸರ್ಕಾರ ವಹಿಸ್ತಾರೆ ಅಂತ ಬರ್ದಾಕಿದ್ದೀವಿ. ಸಿ ಎಮ್ ಏನು ಮಾಡ್ಯವ್ರೆ,
ಸುತ್ತ ಕ್ರಮ ಈಗ ಏನಾಗಬೇಕು ಈಗ ಡಿ ಸಿ ಅವ್ರ ಹತ್ರ? ನಮ್ಮದು ಯಾವುದೋ ಒಂದು ರಿಕಾರ್ಡು, ಒಂದು ಗೇಣಿದಾರ ರಿಕಾರ್ಡು ಕಿರ್ಕ್ ಮಾಡ್ತಾವ್ರೆ ಹಾಂ. ಹಾಂ ಅದು ಸರ್ಕಾರಕ್ಕೆ ಬದಲಾಗಿತ್ತು ಈಗ. ಹ್ಮ್. ಮತ್ತು ಅದು ಗೋಮಾಳಿ ಜಮೀನು ಇದೊಂದು ಗೇಣಿದಾರದೊಂದು ಆಯ್ತು. ರಿಕಾರ್ಡ್ ಇತ್ತು ಈಗ. ಹ್ಞೂ ಅದು ರಿಕಾರ್ಡು ಕಾಲಪತ್ರದಲ್ಲಿ ಕಿರ್ಕ್ ಮಾಡ್ತಾರೆ. ಹಾಂ ಒಳೇಶ್ವರ ಏನಕ್ಕೆ ಬಂದಿರ? ನಮಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನೂ ಇಲ್ಲ. ಹಾಂ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನೂ ಇಲ್ಲ, ಅದಕ್ಕೆ ಮಾಡಿಸ್ಕೋಗೋಣ. ಹೌದಾ? ಡಿ ಸಿ ಅವ್ರ ಹತ್ರ ಬರೋಕ್ಕೆ ಹೇಳಿದ್ರಾ? ಅವರು ಬರ್ಕೊಟ್ಟಿದ್ರು, ಅದು ಯಾಕೆ ಬಂದಿಲ್ಲ, ಅದಕ್ಕೆ ಮತ್ತೆ ಸುಮ್ಮನೆ ಬನ್ನಿ ಅಂತ ನಿಮ್ಮ ಹೆಸರೇನು? ರೂಪ. ಏನು ಮಾಡೋದು ಕೆಲಸ ನೀವು? ಹಾಂ, ತಲೆ ಕೂದಲು ವ್ಯಾಪಾರ. ಹಾಂ ತಲೆ ಕೂದಲು ವ್ಯಾಪಾರ ಮಾಡು. ಏನೇನು? ತಲೆ ಕೂದಲು ವ್ಯಾಪಾರ ಮಾಡು. ತಲೆ ಕೂದಲು ವ್ಯಾಪಾರ ಮಾಡಾರ? ಎಲ್ಲಿ ಒಳೇಶ್ವರ ಎಲ್ಲಿ ಇದ್ರದ್ದ ಯಾವುದದು? ಬ್ರಹ್ಮ ಕಾಲೇಜ್ ಹಾಂ ಗೊತ್ತಾಯ್ತು. ಅಲ್ಲೇ. ಎಷ್ಟನೇ ಕ್ಲಾಸಪ್ಪ? ಹಾಂ 6th ಸ್ಟ್ಯಾಂಡರ್ಡ್. ಎಲ್ಲಿ? ಹಾಂ ತಿರುಮಲಾಪುರ. ಚೆನ್ನಾಗಿ ಓದ್ತಿದೀಯಾ? ವೆರಿ ಗುಡ್. ಇದು ನಿಮ್ಮ ಮಗಳು ಮಗಳ ನೀನೇನು ಓದೋದಮ್ಮ? 8th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಹರಿಹರಪುರ. ಹಾಂ. ಯಾವ ಆಧಾರ್ ಕಾರ್ಡ್ ಆಗಿಲ್ವಾ? ಆಧಾರ್ ಕಾರ್ಡ್ ಐತೆ, ನಮಗೆ ರೇಷನ್ ಕಾರ್ಡ್ ಇಲ್ಲ, ನಮ್ದು ಆಧಾರ್ ಕಾರ್ಡ್ ಇಲ್ಲ, ಇವ್ರದ್ದು ಆಧಾರ್ ಕಾರ್ಡ್ ಇಲ್ಲ. ಹ್ಞೂ. ಸ್ವಲ್ಪ ಅರ್ಜಿ ಕಳಿಸ್ಕೋಗೋಣ. ಎಷ್ಟೊತ್ತಿಗೆ ಎಷ್ಟು ದಿನದಿಂದ ಬಂದಿದ್ದೀರಾ? ನಾವು ಹೊಸದೊಂದ್ಸತಿ ಬಂದಿದ್ದು, ಹಾಂ ಇವತ್ತೊಂದು ಸತಿ ಬಂದಿದ್ದೀವಿ. ಹೌದಾ? ಎರಡನೇ ಸಲ. ಓಕೆ. ಮೂರು ಟ್ರಿಪ್ಪು. ನಿಮ್ದೇನು ಸಮಸ್ಯೆ? ಹಾಂ ಹಾಂ ನಿಮ್ದೇನು ಸಮಸ್ಯೆ? ಅದೇ ಆಧಾರ್ ಕಾರ್ಡ್ ತಂದು ಆಧಾರ್ ಕಾರ್ಡು ಬರೋಕ್ಕೆ ಹೇಳಿದ್ರ ಡಿ ಸಿ ಅವರು? ಅವ್ರಿಗೂ ಇಲ್ಲ, ಕಾರ್ಯಕ್ಕೆ ಆಗಿಲ್ಲ. ನೀನು ಎಷ್ಟನೇ ಕ್ಲಾಸ್? ಹಾಂ 10th. ಬರ್ದಿದ್ದೀಯ ಎಕ್ಸಾಮ? ಹೊತ್ತನಿ ಮಳೆ ಬಂದರೆ ಬೆಳಗೂ ಕರೆಂಟ್ ತೆಗಿತಾನೆ, ಮನ ಕರೆಂಟ್ ನಿರಂತರದ ಮನದು. ಹಾಂ ಬೆಳಗೂ ಕೊಡಕ್ಕಲ್ಲ. ಹಾಂ ಸಂಜೆ 6 ಗಂಟೆಗೆ ಮಳೆ ಬಿತ್ತು ಅಂದರೆ ಹಾಂ ದಿನ ಮರ ಬಿದ್ದೈತೆ, ಲೈಟ್ ಕಂಬ ಬಿದ್ದೈತೆ, ಮರ ಬಿದ್ದೈತೆ, ಲೈಟ್ ಕಂಬ ಬಿದ್ದೈತೆ ಅಂತ ಹೇಳ್ತಾನೆ ಫೋನ್ ಮಾಡಿದ್ರೆ. ಹ್ಞೂ. ಯಾವೂರು? ಕಂಬ್ರಿಗೆ ದುದ್ದೋಬಳಿ. ದುದ್ದೋಬಳಿ. ಕರೆಂಟೇ ಕೊಡಕ್ಲ್ವಾ? ಬೆಳಗೂ ಕರೆಂಟ್ ಕೊಡಕ್ಕಲ್ಲ. ಏನು ನಿಮ್ಮ ಹೆಸರು? ಲಕ್ಷ್ಮೇಗೌಡ KN. ಹಾಂ ಹಾಂ. ಈ ಕರೆಂಟ್ ಬೇಕು ಅಂತ ಬಂದಿದ್ದೀರಾ? ಹಾಂ ಹಾಂ ನಿರಂತರ ಮನ ಕರೆಂಟ್ನೇ ಬೆಳಗೂ ಕೊಡಕ್ಕಲ್ಲ. ಹಾಂ ಹಾಂ ಅದೇ. ಹಾಂ ಹೌದಾ? ಹಾಂ ಓಕೆ ಆಯಿತು. ಕೇಳಕ್ಕೆ ಬಂದಿದ್ದೀರಾ? ಓಕೆ ಓಕೆ. ಅದಕ್ಕೆ DC ಮೇಡಮ್ ಅವರಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀನಿ. ಆಯ್ತು. ಇದು ಎಷ್ಟನೇ ಸಲ? ಅಯ್ಯೋ ಇದೆಲ್ಲ 3-4 ಸರಿ.